ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾತ್ರಿ ರಚನಾ ಕೃಷ್ಣ ಮಲಗಿರ್ತಾರೆ. ಈಚೆ ಬಾಲ ಜೀವನ್ ಜೊತೆ ಮಲಗಿರ್ತಾನೆ. ಅಮ್ಮ, ನೀವು ಮನೆ ಬಿಟ್ಟು ಹೋದಾಗ ಎಲ್ಲಿಗೆ ಹೋಗಿದ್ರಿ ಅಂತಾಳೆ ಕೃಷ್ಣ. ಬೇಬಿ, ನನ್ನನ್ನು ಮನೇಲಿರೋದು ಬೇಡ ಅಂದ್ಬಿಟ್ರಾ? ಎಲ್ಲಿರೋದು ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ದೇವ್ರ ಹತ್ರ ಹೋಗಿ ನನ್ನ ಮುದ್ದು ಬೇಬಿನ ನನಗೆ ಕೊಡಪ್ಪ ಅಂತ ಕೇಳ್ಕೊಂಡೆ. ದೇವರು ಎಸ್ ಅಂದರು ಅಂತಾಳೆ ರಚನಾ. ಅಮ್ಮ, ನಾನು ಗಂಪನ ಪ್ರೇ ಮಾಡ್ಕೊಂಡಿದ್ದೆ ಅಮ್ಮ ನನ್ನ ಜೊತೆನೇ ಇರಲಿ ಅಂತ. ನೋಡು, ಒಂದು ಮಾಡಿಬಿಟ್ರು ಅಂತಾಳೆ ಕೃಷ್ಣ. ಇಬ್ಬರು ತಪ್ಕೋತಾರೆ. ಈಚೆ ಬಾಲ, ಜೀವ, ನೀನು ರಚನಾ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ರು ಅವ್ರು ಮಾತ್ರ ನಿನ್ನ ಬಿಡಲ್ಲ. ಇದೇ ಕಣೋ ತಾಳಿ ಮಹಿಮೆ ಅಂತಾನೆ. ಮಗ, ನಿದ್ದೆ ಬರ್ತಿದೆ, ಕಚ್ಬಿಡ ಕಣೋ ಅಂತಾನೆ ಜೀವ. ಸತ್ಯ ಹೇಳಿದರೆ ನಿನಗೆ ತಲೆ ತಿರುಗುತ್ತಲ್ವಾ? ಹೆಣ್ಣು ಸಂಸಾರದ ಕಣ್ಣು. ಅವಳಿರೋ ಮನೆ ನಂದಗೋಕುಲ, ಅವಳಿಲ್ಲದೆ ಇರೋ ಮನೆಯೇ ಅಲ್ಲ ಅಂತಾನೆ ಬಾಲ. ಗುರು, ಪ್ಲೇಟನ್ನು ಭಲೇ ಶಾರ್ಪಾಗಿ ಹಾಕ್ತಿದ್ಯಾ, ದಯವಿಟ್ಟು ಬಿಟ್ಬಿಡಪ್ಪ ತಂದೆ ಅಂತಾನೆ ಜೀವ. ನಂತರ ಬಾಲ ಸುಮ್ಮನೆ ಮನ್ಕೋತಾನೆ. ಈಚೆ ರಚನಾ, ಯಾಕಂದ ನಿದ್ದೆ ಬರ್ತಿಲ್ವಾ ಅಂತಾಳೆ. ಇಲ್ಲ ಅಮ್ಮ, ಲಾಲಿ ಹಾಡ್ತೀಯಾ ಅಂತಾಳೆ ಕೃಷ್ಣ. ಆಗ ರಚನಾ, ಜೋ ಜೋ ಲಾಲಿ ಮಲಗಮ್ಮ ಕಂದಮ್ಮ ಅಂತ ಹಾಡನ್ನು ಹೇಳ್ತಾಳೆ. ಅದನ್ನು ಕೇಳಿ ಜೀವ ಎದ್ದು ಕೂತ್ಕೋತಾನೆ. ನನ್ನ ಮಾಧುರಿ ಕೃಷ್ಣನಿಗೆ ಹಾಡ್ತಿದ್ದ ಹಾಡು ಅಂತಾನೆ ಜೀವ. ಈಚೆ ಕೃಷ್ಣ ನಿದ್ರೆ ಮಾಡ್ತಾಳೆ, ರಚನೂ ಮಲ್ಕೋತಾಳೆ. ಈಚೆ ಜೀವ, ಯಾರ್ರೀ ನೀವು? ನಮಗೋಸ್ಕರ ನೀವು ಯಾಕೆ ಇಷ್ಟೊಂದು ಒದ್ದಾಡ್ತಿದ್ದೀರಾ ಅಂತ. ಒಳ್ಳೆಯದನ್ನು ನಾವು ನಿಮಗೆ ಏನು ಮಾಡಿದ್ದೀವಿ ಅಂತಾನೆ ಜೀವ. ಆಗ ಬಾಲ ನಿದ್ದೆಗಣ್ಣಲ್ಲಿ, ರಚನಾ ತುಂಬ ಒಳ್ಳೆಯವ್ರ ಕಣೋ, ಸ್ವಲ್ಪ ಪ್ರೀತಿಸೋ ಅಂತ ಕನ್ವರ್ಸ್ತಾನೆ. ಈಚೆ ನಿಧಿ, ಹೇಳಿದ್ದಾಯ್ತಲ್ಲ ಹೊರಡು ಅಂತಾರೆ. ಡ್ಯಾಡ್, ಇನ್ನೂ ಒಂದು ಮೆಸೇಜ್ ಇದೆ. ಆಸ್ತಿ ಬದಲಿಗೆ ಅವಳಿಗೆ ನಿಮ್ಮಿಂದ ಫ್ರೀಡಮ್ ಬೇಕಂತೆ ಅಂತಾಳೆ ನಿಧಿ. ಮುಗೀತಲ್ಲ, ಹೊರಡು ಅಂತಾನೆ ತೇಜ. ಇನ್ನೂ ಒಂದೇ ಒಂದು ಮೆಸೇಜ್ ಇದೆ ಡ್ಯಾಡ್ ಅಂತಾಳೆ ನಿಧಿ. ದೊಡ್ಡಮ್ಮ, ನನಗೆ ನನ್ನ ಗಂಡ ಮತ್ತು ಮಗಳು ಮಾತ್ರ ಇಂಪಾರ್ಟೆಂಟ್. ಅವರಿಗೋಸ್ಕರ ಪ್ರಾಣ ಬೇಕಿದ್ರೂ ಕೊಡ್ತೀನಿ, ಯಾರು ಏನು ಕೇಳಿದ್ರು ದಾನ ಮಾಡ್ತೀನಿ ಅಂದ್ಲು ಅಂತಾಳೆ ನಿಧಿ. ದಾನ ಮಾಡ್ತೀನಿ ಅಂದ್ಲಾ? ದಾನ ಅಂತಾಳೆ ವಜ್ರೇಶ್ವರಿ. ನಿಧಿ, ಸಾಕು, ಹೊರಡು ಇಲ್ಲಿಂದ ಅಂತಾನೆ ತೇಜ. ಆಗ ವಜ್ರೇಶ್ವರಿ ನಿಧಿಗೆ ಚಿಟಿಕೆ ಹೊಡೆದು, ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತೆ ಕೇಳಿದ್ಯಾ ನೀನು? ದಿನ ಒಂದು ಚಿನ್ನದ ಮೊಟ್ಟೆ ಇಡೋ ಕೋಳಿ, ಅದಕ್ಕೆ ಯಾಕೆ ಕಾಯಬೇಕು ಅಂತ ಅದ್ರ ಹೊಟ್ಟೆನ ಬಗ್ಬಿಟ್ರೆ ಎಲ್ಲ ಮೊಟ್ಟೆನೂ ತೆಗಿಬೋದು ಅಂತ ಕೋಳಿ ಸಾಕಿದವನು ಹೊಟ್ಟೆನ ಬಗ್ಬಿಡ್ತಾನೆ. ಏನಿದೆ ಒಳಗೆ? ಏನೂ ಇಲ್ಲ. ಅಯ್ಯೋ, ನನ್ನ ಮೂರ್ಖತನದಿಂದ ಕೋಳಿನೋ ಮೊಟ್ಟೆನೂ ಕಳ್ಕೊಂಡೆ ಅಂತ ತಲೆ ಚಚ್ಕೊಂಡಂತೆ. ಈ ವಜ್ರೇಶ್ವರಿ ಅವನ ಕೆಟಕರಿಯವಳಲ್ಲ. ಅದೇ ಕೋಳಿಯಿಂದ ಒಂದು ಮೊಟ್ಟೆ ಬದಲು 2 ಚಿನ್ನದ ಮೊಟ್ಟೆನ ಹೇಗೆ ಪಡಿಬೇಕು ಅಂತ ಗೊತ್ತಿರೋಳು. ಈ ವಜ್ರೇಶ್ವರಿನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಅಂತ ಹೇಳು ಅವಳಿಗೆ ಅಂತಾಳೆ ವಜ್ರೇಶ್ವರಿ. ಆಗ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಈಚೆ ಬೆಳಿಗ್ಗೆ ಜೀವ ರೂಮಿಗೆ ಬಂದು ಸೂರ್ಯನ ಎತ್ತಿ ಮೇಲೆ ಬಂದರು. ಅಮ್ಮ ಮಗಳು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ, ಬೇಬಿ ಬೇಬಿ ಅಂತ ಜೀವ ಕರೀತಾನೆ. ಇಬ್ಬರು ಎದ್ದು ಕೂತ್ಕೋತಾರೆ. ಗುಡ್ ಮಾರ್ನಿಂಗ್ ಜೀವ ಅಂತಾಳೆ ರಚನಾ. ಗುಡ್ ಮಾರ್ನಿಂಗ್ ಅಂತಾನೆ ಜೀವ. ಗುಡ್ ಮಾರ್ನಿಂಗ್ ಬೇಬಿ ಅಂತಾಳೆ ಕೃಷ್ಣ. ಲೇಟ್ ಮಾರ್ನಿಂಗ್. ನಾನು ನೋಡು ಸ್ನಾನ ಮಾಡಿ ತಿಂದ್ಕೊಂಡು ರೆಡಿಯಾಗಿದ್ದೀನಿ, ನೀನು ನೋಡು ಇವಾಗ ಹೇಳ್ತಿದ್ಯಾ ಅಂತಾನೆ ಜೀವ. ಹೋ, ಬೆಡ್ ಕಾಫಿ ಥರ ಬೆಡ್ ತಿಂಡಿನ ಇದು ಅಂತಾಳೆ ರಚನಾ. ಹಾಂ, ಅನ್ನಿ ಸುರಿದ್ಬಿಡ್ತೀನಿ. ಅಲ್ಲ ರೀ, ಇವಳಿಗೆ ಬುದ್ಧಿ ಕಲಿಸ್ಬೇಕಾಗಿರೋ ನೀವೇ ಬೆಡ್ ತಿಂಡಿ ಬೆಡ್ ಕಾಫಿ ಅಂದರೆ ಹೇಗೆ? ಹೋಗ್ರಿ, ಒಳ್ಳೆ ತಾಯಿ ಒಳ್ಳೆ ಮಗಳು ಅಂತಾನೆ ಜೀವ. ಹಸು ಅಂತ ಕೇಳಿದ್ನಪ್ಪ ಅಂತಾಳೆ ರಚನಾ. ಬೇಬಿ, ಹಸಿವಾಗ್ತಿದೆ ಕೊಡು ಅಂತಾಳೆ ಕೃಷ್ಣ. ಹಲ್ಲುಜ್ಜದೆ ತಿನ್ನೋ ಹಾಗಿಲ್ಲ ಅಂತಾನೆ ಜೀವ. ಹುಲಿ ಏನಾದರೂ ಹಲ್ಲುಜ್ಜುತ್ತಾ ಅಂತಾಳೆ ರಚನಾ. ಹುಲಿ ಬಟ್ಟೆನೂ ಹಾಕ್ಕೊಳ್ಳಲ್ಲ ಅಂತಾನೆ ಜೀವ. ಅವಳು ಹಸಿವು ಅಂತಿದ್ದಾಳೆ, ಕೊಡ್ರಿ ಅಂತ ಅವನ ಕೈಯಿಂದ ತಿಂಡಿ ತಗೊಂಡು, ಇವತ್ತು ಒಂದಿನ ತಿಂದರೆ ಪರವಾಗಿಲ್ಲ. ಆಹಾ ಕೃಷ್ಣ, ಚೌಚೌ ಬಾತ್, ಖಾರ ಬಾತ್ ಇದೆಯಲ್ಲ ಇದು ಕಷ್ಟಗಳ ಥರ, ಈ ಕೇಸರಿ ಬಾತ್ ಇದೆಯಲ್ಲ ಇದು ಸಂತೋಷದ ಥರ. ಮನುಷ್ಯನ ಜೀವನದಲ್ಲಿ ಕಷ್ಟನೂ ಇರುತ್ತೆ ಸಂತೋಷನೂ ಇರುತ್ತೆ ಅನ್ನೋ ಸಂದೇಶ ಕೊಡುತ್ತೆ ಇದು ಅಂತಾಳೆ ರಚನಾ. ಆಹಾ, ಚಿನ್ನದಂಥ ಮಾತು. ಚೌಚೌ ಬಾತಲ್ಲೂ ಇಂಥ ಫಿಲಾಸಫಿ ಇದೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಅದಕ್ಕೆ ಕಣೋ ಹೇಳೋದು, ಮನೇಲಿ ಒಬ್ಳು ಹೆಣ್ಣಿರಬೇಕು ಅಂತ. ಹೆಣ್ಣಿರೋ ಮನೆ ನಂದಗೋಕುಲ ಅಂತಾನೆ ಬಾಲ. ಹಲ್ಲುಜ್ಜದೆ ತಿನ್ನೋರು ನಂದಗೋಕುಲ ಇದು ನನಗೆ ಬೇಡ ಅಂತ ಜೀವ ಹೋಗ್ತಾನೆ. ರಚನಾ, ಇವನನ್ನು ಸರಿ ಮಾಡೋ ಬಹುದೊಡ್ಡ ಕರ್ತವ್ಯ ನಿಮ್ಮ ಹೆಗ್ಲ ಮೇಲಿದೆ ಅಂತಾನೆ ಬಾಲ. ಅದಕ್ಕೆ ನಾನೇನು ಮಾಡಬೇಕು ಅಂತಾಳೆ ರಚನಾ. ಅವನಿಗೆ ಇಷ್ಟ ಆಗೋ ಥರ ಆಚಾರ ವಿಚಾರ ಪದ್ಧತಿಗಳನ್ನು ನೀವು ರೂಢಿಸ್ಕೊಳ್ಬೇಕು ಅಂತೆಲ್ಲ ಬಾಲ ಹೇಳಿ, ಅರ್ಥ ಆಯ್ತಾ? ಗೆಟ್ ರೆಡಿ ಅಂತ ಬಾಲ ಹೋಗ್ತಾನೆ. ಕೃಷ್ಣ, ತಿನ್ನಿಸ್ಲಾ ಅಂತಾಳೆ ರಚನಾ. ನೀವು ಹಸಿವು ಅಂದ್ರಲ್ಲ ಅದಕ್ಕೆ ಕೇಳಿದೆ, ನೀವು ತಿನ್ನಿ, ನಾನು ಬ್ರಷ್ ಮಾಡಿಕೊಂಡೇ ತಿಂತೀನಿ ಅಂತ ಕೃಷ್ಣ ಹೋಗ್ತಾಳೆ. ಈಚೆ ವಜ್ರೇಶ್ವರಿ ಸಿಟ್ಟಿಂದ ಕೂತಿರ್ತಾಳೆ. ಅಲ್ಲಿಗೆ ಆರತಿ ತೇಜ ಬರ್ತಾರೆ. ಅಕ್ಕ, ಏನಕ್ಕ ಇದು? ರಾತ್ರಿಯಿಂದ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಕೂತ ಜಾಗದಲ್ಲೇ ಕೂತಿದ್ದೀರಾ, ಇಂಥ ಶಿಕ್ಷೆ ಯಾಕೆ ತಗೋತಿದ್ದೀರಾ ನೀವು ಅಂತಾಳೆ. ನನ್ನ ರಚನೆನೇ ನನಗೆ ನಿದ್ದೆ ಇಲ್ದಂಗೆ ಮಾಡಿಬಿಟ್ಲು ಆರತಿ.
ರಚನೆನೇ ನನ್ನ ಮುಂದೆ ನಿಂತ್ಕೊಂಡು ಅಣಗಿಸ್ತಿದೆ. ನನ್ನನ್ನು ಸೃಷ್ಟಿ ಮಾಡಿದ್ದ ನನ್ನನ್ನೇ ಹೀಯಾಳಿಸಿ ಅವಮಾನಿಸಿ ನನ್ನಿಂದ ದೂರ ಹೊರಟೋಗಿದೆ. ನನ್ನ ರಚನೆ ಹೇಗೆ ನಿದ್ದೆ ಬರುತ್ತೆ, ಹೇಗೆ ಊಟ ಸೇರುತ್ತೆ ಅಂತಾಳೆ ವಜ್ರೇಶ್ವರಿ. ಆಗ ಮನೋಹರ್ ಮನಸ್ಸಲ್ಲೇ, ಚಿಕ್ಕ ವಯಸ್ಸಿನಿಂದಲೇ ನನ್ನ ಮಗಳನ್ನು ಹಗಲು ರಾತ್ರಿ ಕತ್ತೆ ಥರ ಚಾಕರಿ ಮಾಡಿಸಿ ನಿದ್ದೆ ಇಲ್ದಂಗೆ ಮಾಡಿದ್ರಿ. ಈಗ ನಿಮ್ಮ ಸರ್ದಿ, ಮಾಡಿದ ಕರ್ಮ ಯಾರನ್ನು ಬಿಡಲ್ಲ ಅತ್ತಿಗೆ ಅಂತ ಯೋಚನೆ ಮಾಡ್ತಾರೆ ಮನೋಹರ್. ಆಗ ತೇಜಂಗೆ ಕಾಲ್ ಬರುತ್ತೆ. ಓಕೆ, ನಾನು ನೋಡ್ಕೋತೀನಿ ಅಂತ ಕಾಲ್ ಕಟ್ ಮಾಡಿ, ಅತ್ತಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ ಅಂತಾನೆ ತೇಜ. ಈಚೆ ರಚನಾ ಬೆಳಿಗ್ಗೆ ಸ್ನಾನ ಮಾಡಿ ಮನೆ ಮುಂದೆ ನೀರನ್ನು ಹಾಕಿ ತೊಳೆದು ರಂಗೋಲಿನ ಹಾಕ್ತಿರ್ತಾಳೆ. ಇಷ್ಟೆಲ್ಲ ರಚನಾ ನೋಡಿ, ಹಾಯ್ ರಚನಾ ಮೇಡಮ್, ಏನು ಮಾಡ್ತಿದ್ದೀರಾ ಅಂತ ಬರ್ತಾಳೆ. ರಂಗೋಲಿ ಹಾಕ್ತಿದ್ದೆ ಅಂತಾಳೆ ರಚನಾ. ನಿನ್ನೆ ನೀವು ಕಿಡ್ನಾಪ್ ಆಗಿದ್ದೀರಾ ಅಂತಾಳೆ ಇಷ್ಟೆಲ್ಲ. ಇಲ್ವಲ್ಲ ಅಂತಾಳೆ ರಚನಾ. ಮತ್ತೆ ಆ ರಾಕ್ಷಸನ ಅರೆಸ್ಟ್ ಮಾಡೋಕ್ಕೆ ಪೊಲೀಸ್ನವರು ಬಂದಿದ್ರು ಅಂತಾಳೆ ಇಷ್ಟೆಲ್ಲ. ಅವಳು ನನ್ನ ಗಂಡ ಜೀವ, ಹೀಗೆಲ್ಲ ಇನ್ಸಲ್ಟಿಂಗ್ ಆಗಿ ಮಾತಾಡಬೇಡಿ ಅಂತಾಳೆ ರಚನಾ. ಒಂದು ಸೆಲ್ಫಿ ಮೇಡಮ್ ಅಂತಾಳೆ ಇಷ್ಟೆಲ್ಲ. ಶ್ಯೂರ್ ಅಂತ ರಚನಾ ಹೇಳ್ತಾಳೆ. ಆಗ ಇಷ್ಟೆಲ್ಲ ಸೆಲ್ಫಿ ತಗೋತಾಳೆ. ಇಷ್ಟೆಲ್ಲ ಜೀವ ಹೊರಗಡೆ ಬಂದು ರಂಗೋಲಿನ ನೋಡಿ ಕಿರಿಚ್ಕೋತಾನೆ. ಇಷ್ಟೆಲ್ಲ ಓಡಿ ಹೋಗ್ತಾಳೆ. ಏನಾಯಿತು, ಯಾಕೆ ಕಿರ್ಚ್ಕೊಂಡ್ರಿ ಅಂತಾಳೆ ರಚನಾ. ಏನ್ರಿ ಇದು ಅಂತ ರಂಗೋಲಿನ ಶಾಕ್ನಿಂದ ನೋಡ್ತಾನೆ ಜೀವ. ರಂಗೋಲಿನ ಟ್ರೈ ಮಾಡ್ತಿದ್ದೆ ಅಂತಾಳೆ ರಚನಾ. ರಂಗೋಲಿನ ಟ್ರೈ ಮಾಡ್ತಿದ್ರಾ? ಇದು ರಂಗೋಲಿ ಬಿಡಿಸಿರೋದನ್ನು ಪುಡಿ ಚೆಲ್ಲಿರೋದು ಹೀಗೆ ಅಂತ ಜೀವ ಚೆಲ್ತಾನೆ. ಆಗ ಬಾಲ ಬಂದು, ಯಾಕೋ ರಂಗೋಲಿ ಪುಡಿ ಎಲ್ಲ ಚೆಲ್ತಿದ್ಯಾ ಅಂತಾನೆ. ಚೆಲ್ಲಿರೋದು ನಾನಲ್ಲಪ್ಪ, ನಿನ್ನ ತಂಗಿ. ಇದು ರಂಗೋಲಿನ ಬಿಡಿಸಿರೋದು ಹೆಣ್ಣು ಸಂಸಾರದ ಕಣ್ಣು, ನಂದಗೋಕುಲ ಹಾಕಿರೋ ರಂಗೋಲಿ ಅಂತಾನೆ ಜೀವ. ಒಂದು ನಿಮಿಷ ತಲೆ ಅಂತ ರಂಗೋಲಿನ ನೋಡಿ ರಚನಾ, ನಿಮಗೆ ಅಬ್ಸ್ಟ್ರಾಕ್ಟ್ ರಂಗೋಲಿ ಹಾಕೋಕ್ಕೂ ಬರುತ್ತಾ? ಚೌಚೌಬಾತಲ್ಲಿ ಒಂದು ಫಿಲಾಸಫಿ ಹೇಳಿದ್ರಿ, ರಂಗೋಲಿನಲ್ಲಿ ಒಂದು ಫಿಲಾಸಫಿ ಹೇಳ್ತಿರಲ್ಲ. ಜೀವನ ಅನ್ನೋ ಗೆರೆ ನೇರವಾಗಿರಲ್ಲ, ಈ ರೀತಿ ಅಡೆತಡೆಗಳು ಬರ್ತಿರುತ್ತೆ, ಅದನ್ನು ದಾಟ್ಕೊಂಡು ಹೋಗಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ರೀ ಅಂತಾನೆ ಬಾಲ. ಅಯ್ಯೋ ನಿನ್ನ ಅಂತ ಜೀವ ಬಾಲಂಗೆ ರಂಗೋಲಿ ಪುಡಿನ ಬಿಸಾಕ್ತಾನೆ. ಬಾಲ ಓಡ್ತಾನೆ. ಅದನ್ನು ನೋಡಿ ಇಷ್ಟೆಲ್ಲ, ನಿನ್ನೆ ಈ ರಾಕ್ಷಸ ರಚನಾನೇ ಅಟ್ಯಾಕ್ ಮಾಡ್ದ, ಇವತ್ತು ಇವರನ್ನ, ನಾಳೆ ನನ್ನ ಮೇಲೂ ಬರ್ಬೋದು ಅಂತ ಓಡ್ತಾಳೆ. ಈಚೆ ಆರತಿ, ಏನಾಯಿತು ರೀ, ರಚನಾ ಮನೆ ಬಿಟ್ಟು ಹೋಗೋದಕ್ಕಿಂತ ಇನ್ಯಾವ ಬ್ಯಾಡ್ ನ್ಯೂಸ್ ಇದೆ ಅಂತಾಳೆ. ತೇಜ ಅಂತಾಳೆ ವಜ್ರೇಶ್ವರಿ. ನಮ್ಮ ಜೊತೆ ಕಮಿಟ್ ಆಗಿರೋ ಪ್ರೊಡ್ಯೂಸರ್ಸ್ ಎಲ್ಲ ಸೇರಿಕೊಂಡು ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ನಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಅತ್ತಿಗೆ ಅಂತಾನೆ ತೇಜ. ವಾಟ್ ಅಂತಾಳೆ ವಜ್ರೇಶ್ವರಿ. ಅಸೋಸಿಯೇಷನ್ನಿಂದ ಸೆಕ್ರೆಟ್ರಿ ಕಾಲ್ ಮಾಡಿದ್ರು, ಮೀಟಿಂಗ್ ಅರೇಂಜ್ ಮಾಡಿದ್ರಂತೆ, ನಾವು ಹೋಗಿ ಅಟೆಂಡ್ ಮಾಡಬೇಕಂತೆ ಅತ್ತಿಗೆ ಅಂತಾನೆ ತೇಜ. ಆಗಲ್ಲ ಅಂತ ಹೇಳು ಅವರಿಗೆ ಅಂತಾಳೆ ವಜ್ರೇಶ್ವರಿ. ಹಾಗೆಲ್ಲ ಹೇಳೋ ಪರಿಸ್ಥಿತಿಲಿ ನಾವಿಲ್ಲ ಅತ್ತಿಗೆ ಅಂತಾನೆ ತೇಜ. ವಾಟ್ ಡು ಯು ಮೀನ್ ಅಂತಾಳೆ ವಜ್ರೇಶ್ವರಿ. ನಾವು ಹೋಗಿ ಅವ್ರ ಹತ್ರ ಮಾತಾಡಲಿಲ್ಲ ಅಂದರೆ ಎಲ್ಲರೂ ಸೇರಿ ನಮ್ಮ ಮೇಲೆ ಕೇಸ್ ಹಾಕ್ತಾರಂತೆ, ಟ್ರಸ್ಟ್ ಮೀಟ್ ಕರೆದು ಮಾನ ಕಳಿತಾರಂತೆ ಅಂತಾನೆ ತೇಜ. ಪ್ರೆಸ್ ಮೀಟು ಕೇಸಾ? ನನ್ನ ಮುಂದೆ ಹಲ್ಗಿಂಜ್ಕೊಂಡು ಕಾಲ್ ಶೀಟ್ ಕೊಡಿ ಅಂತ ಮೇಡಮ್ ಅಂತ ಕಾಲಿಗೆ ಬೀಳ್ತಿದ್ದವರೆಲ್ಲ ನನ್ನ ಮೇಲೆ ಕೇಸ್ ಹಾಕ್ತಾರಂತ, ಮಾನ ಕಳಿತಾರಂತ. ನಾನು ಎಲ್ಲಿಗೂ ಬರಲ್ಲ, ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಆವಾಜ್ ಹಾಕು ಅಂತಾಳೆ ವಜ್ರೇಶ್ವರಿ. ಅತ್ತಿಗೆ, ನೀವಿನ್ನೂ ರಚನಾನ ನೆನೆಸ್ಕೊಂಡು ಆವೇಶದಲ್ಲೇ ಇದ್ದೀರಾ, ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ. ಇದು ನಮ್ಮ ರೆಪ್ಯುಟೇಷನ್ಗೆ ಸಂಬಂಧಪಟ್ಟಿರೋ ಇಶ್ಯೂ. ಸ್ವಲ್ಪ ಹಳಿ ತಪ್ಪಿದ್ರು ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿದ ಮಾರ್ಕೆಟ್ ವ್ಯಾಲ್ಯೂ ಎಲ್ಲ ಹಾಳಾಗ್ಬಿಡುತ್ತೆ ಅಂತಾನೆ ತೇಜ. ಅಕ್ಕ, ಎಂಥ ಸಂದರ್ಭ ಬಂದರೂ ಭಾವನೆಗಳಿಗೆ ಬಲಿಯಾಗಬಾರ್ದು ಅಂತ ನೀವೇ ಹೇಳ್ತಿದ್ರಲ್ಲ, ಅಂಥದ್ರಲ್ಲಿ ಹೀಗೆ ಅಂತಾಳೆ ಆರತಿ. ಆಯಿತು, ಮೀಟಿಂಗ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳು ಅಂತ ವಜ್ರೇಶ್ವರಿ ಹೋಗ್ತಾಳೆ. ಈಚೆ ಬಂದ ಮನೋಹರ್, ಮಾಡಿದ ತಪ್ಪನ್ನು ತಿದ್ಕೊಳ್ಳೋಕ್ಕೆ ದೇವ್ರು ಎಲ್ರಿಗೂ ಒಂದು ಅವಕಾಶನ ಕೊಡ್ತಾನೆ. ಮನಸ್ಸಾಕ್ಷಿ ರೂಪದಲ್ಲಿ ತಿದ್ಕೊಂಡ್ರೆ ಮನುಷ್ಯರಾಗಿ ಬದುಕ್ತಾರೆ, ಇಲ್ಲ ಅಂದರೆ ಸರ್ವನಾಶ ಆಗ್ತಾರೆ. ನಿಂತರ ಮುಗೀತು ನಿಮ್ಮ ದಬ್ಬಾಳಿಕೆ ಕಾಲ ಇನ್ನು ಅಂತಾರೆ. ಈಚೆ ಜೀವ ಬಾಲ ಗಾಡಿ ತಗೊಂಡು ಹೊರಗಡೆ ಸಾಮಾನು ತರೋದಕ್ಕೆ ಬಂದಿರ್ತಾರೆ. ಗಾಡಿ ನಿಲ್ಲಿಸಿ ನಡ್ಕೊಂಡು ಬರುವಾಗ ಒಬ್ಬ ಬಂದು, ಹೂ ತಗೊಳ್ಳಿ ಸರ್ ಅಂತ ಹೂ ಮಾರೋನು ಹೂ ಕೊಡ್ತಾನೆ. ಬೇಡ ಅಂದರೂ ಕೇಳಲ್ಲ, ಹೂ ಕೊಟ್ಟು ಓಡಿ ಹೋಗ್ತಾನೆ. ಇವನು ಹಣ ಕೊಡದೆ ಇದ್ರೂ ಹೂ ಕೊಟ್ಟು ಹೋಗ್ತಿದ್ದಾನಲ್ಲ ಅಂತಾನೆ ಜೀವ. ಆಗ ಹೂವಿನಲ್ಲಿ ಒಂದು ಚೀಟಿ ಇರುತ್ತೆ, ಅದನ್ನು ಜೀವ ಓದಿ ಬಾಲಂಗೆ ತೋರಿಸ್ತಾನೆ. ಇದು ಡೆಫಿನೆಟ್ ವಜ್ರೇಶ್ವರಿದೆ ಕೆಲಸ, ರಚನಾ ನಮ್ಮ ಮನೇಲಿ ಬಂದ್ಲಲ್ವಾ, ಅದಕ್ಕೆ ನಮ್ಮನ್ನು ಹೆದರಿಸೋಕೆ ನೋಡ್ತಿದ್ದಾಳೆ. ಆದರೂ ಆ ಹುಡುಗನ ಕೈಯಲ್ಲಿ ಬ್ಲ್ಯಾಕ್ ರೋಸ್ ಏನಕ್ಕೆ ಕೊಟ್ಟು ಕಳಿಸಿದ್ಲು ಮಗ, ಈ ಹೂಮಾರನು ಇಲ್ಲೇ ಇರ್ತಾನೆ, ಬಾ ನೋಡೋಣ ಅಂತ ಅವನ ಹುಡುಕ್ತಾ ಬಂದು ಅವನ ಹಿಡ್ಕೊಂಡು, ಈ ಬ್ಲ್ಯಾಕ್ ರೋಸ್ ಯಾರು ಕೊಟ್ಟರು ಅಂತಾನೆ ಜೀವ. ಯಾರೋ ದಪ್ಪಗೆ ತಲೆಗೆ ಕರಿ ಕ್ಯಾಪ್ ಹಾಕ್ಕೊಂಡು ಬಂದಿದ್ರು, ಮುಖ ಮುಚ್ಕೊಂಡಿದ್ರು, ಬೈಕಲ್ಲಿ ಬರ್ತಿರೋ ಕರ್ಣಂಗೆ ಬ್ಲ್ಯಾಕ್ ರೋಸ್ ಕೊಡು ಅಂತ ನಿಮ್ಮನ್ನು ತೋರಿಸಿದ್ರು, ಅದಕ್ಕೆ ಕೊಟ್ಟೆ ಸರ್ ಅಂತ ಹೇಳಿ ಅವನು ಓಡಿ ಹೋಗ್ತಾನೆ. ಕರ್ಣ ಯಾರು ಅಂತಾನೆ ಬಾಲ. ಕರ್ಣ ನನ್ನ ಫ್ರೆಂಡ್ ಮಗ, ಏನೋ ಸ್ವಲ್ಪ ದಿನದ ಹಿಂದೆ ಸಿಕ್ಕಿದಾಗ ಯಾರೋ ಬ್ಲ್ಯಾಕ್ ರೋಸ್ ಸಿಕ್ಕಾಪಟ್ಟೆ ಹಾವಳಿ ಕೊಡ್ತಾನಂತ ಹೇಳಿದ, ಇಷ್ಟರಲ್ಲೇ ಹಿಡ್ದಾಕ್ತೀನಿ ಅಂತಲೂ ಹೇಳಿದ್ದ. ಈಗ ಈ ಬ್ಲ್ಯಾಕ್ ರೋಸ್ ಮತ್ತೆ ಮೆಸೇಜ್
ಮೋಸ್ಟ್ಲಿ ನಾನೇ ಕರ್ಣ ಅಂತ ಕನ್ಫ್ಯೂಸ್ ಆಗಿ ನನಗೆ ಕೊಟ್ಟ ಅನಿಸುತ್ತೆ. ಅವನಿಗೆ ಈಗಲೇ ಇದನ್ನು ಇನ್ಫಾರ್ಮ್ ಮಾಡಬೇಕು ಅಂತ ಫೋನ್ ಮಾಡಿ ಹಲೋ ಕರ್ಣ ಅಂತಾನೆ ಜೀವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.